ಧರ್ಮಸ್ಥಳದ ಇತ್ತೀಚಿನ ಘಟನೆಗಳು ದೇಶದಾದ್ಯಂತ ಜನರನ್ನ ಬೆಚ್ಚಿ ಬೀಳಿಸಿದೆ. ಕರ್ನಾಟಕದ ಈ ಸ್ಥಳ ಮಂಜುನಾಥ ದೇವಾಲಯ ಮತ್ತು ಶಾಂತಿಯುತ ನೇತ್ರಾವತಿ ನದಿಗೆ ಹೆಸರುವಾಸಿ. ಆದರೆ ಈಗ ಇದು ಗಂಭೀರ ಆರೋಪಗಳೊಂದಿಗೆ ಸುದ್ದಿ ಕೇಂದ್ರವಾಗಿದೆ. ಹಿಂದಿನ ಕೆಲಸಗಾರನೊಬ್ಬ ಹಲವು ವರ್ಷಗಳಿಂದ ನೂರಾರು ಶವಗಳು, ಹೆಚ್ಚಾಗಿ ಮಹಿಳೆಯರು ಮತ್ತು ಹುಡುಗಿಯರು ಅನುಮಾನಾಸ್ಪದ ರೀತಿಯಲ್ಲಿ ಅತ್ಯಾಚಾರ ಮತ್ತು ಕೊಲೆಯಾದ ಬಳಿಕ ಅಲ್ಲಿ ಹೂತಿಡಲಾಗಿದೆ ಅನ್ನುವಂತಹ ದೂರು ಕೊಟ್ಟಿದ್ದಾನೆ. ವಿಶೇಷ ತನಿಖಾ ತಂಡ ಈ ಮಾಹಿತಿಯ ಆಧಾರದಲ್ಲಿ ನಕ್ಷೆಗಳು ಮತ್ತು ಮಾರ್ಗಸೂಚಿಗಳ ಆಧಾರದ ಮೇಲೆ ತೋಡುವ ಕೆಲಸವನ್ನ ಪ್ರಾರಂಭ ಮಾಡಿದೆ. ಆದರೆ ನೇತ್ರಾವತಿ ನದಿಯ ಹತ್ತಿರದ ಭೂಮಿ ಕಚ್ಚಾ ಮಣ್ಣು, ಕಲ್ಲು ಅಸಮ ಪ್ರಮಾಣದಲ್ಲಿ ಗುಡ್ಡಗಳಿಂದ ಕೂಡಿದ್ದು ತೋಡುವ ಕೆಲಸವನ್ನ ಕಷ್ಟಕರ ಮತ್ತು ನಿಧಾನವಾಗಿಸಿದೆ. ಮೊದಲ ತೋಡುವ ಸ್ಥಳದಲ್ಲಿ ಯಾವುದೇ ಶವ, ಅಸ್ಥಿಪಂಜರ ಸಿಕ್ಕಿಲ್ಲ ಅನ್ನೋದು ಈ ವಿಧಾನ ಎಷ್ಟು ಅಪರೂಪದ ಮತ್ತು ಕಾರ್ಯಕ್ಷಮತೆ ಹೇಗಿದೆ ಅನ್ನೋದನ್ನ ತೋರಿಸುತ್ತೆ. ಇದಕ್ಕಾಗಿಯೇ ಇಂದಿನ ತಾಂತ್ರಿಕ ಸಾಮರ್ಥ್ಯದ ಬಳಕೆಯಾದ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡರ್ ಅತ್ಯಂತ ಅಗತ್ಯವಾಗಿದ್ದು, ಭೂಮಿಯ ಅಡಿಯಲ್ಲಿ ಏನಿದೆ ಎಂಬುದನ್ನು ಹಾನಿಕಾರಕವಲ್ಲದ ರೀತಿಯಲ್ಲಿ ಪರಿಶೀಲಿಸಬಹುದು. ಈ ಸಾಧನ ಹೈ ಫ್ರೀಕ್ವೆನ್ಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಲೆಗಳನ್ನು ಭೂಮಿಗೆ ಕಳುಹಿಸಿ ಅವುಗಳು ವಸ್ತುಗಳ ಕಡೆಗೆ ಕೇಂದ್ರೀಕೃತವಾಗುವಾಗ ಸಿಗುವ ಪ್ರತಿಫಲದಿಂದ ಭೂಗತ ಚಿತ್ರವೊಂದನ್ನು ರಚಿಸುತ್ತೆ. ಜಿಪಿಆರ್ನ ಸರಿಯಾದ ಫ್ರೀಕ್ವೆನ್ಸಿಯ ಆಯ್ಕೆ ಬಹಳ ಮುಖ್ಯ. ಕಡಿಮೆ ಫ್ರೀಕ್ವೆನ್ಸಿ ಅತಿ ದೂರಕ್ಕೆ ಹೋಗಬಹುದು, ಆದರೆ ವಿವರ ಕಡಿಮೆ. ಹೆಚ್ಚಿನ ಫ್ರೀಕ್ವೆನ್ಸಿ ಹೆಚ್ಚು ಸ್ಪಷ್ಟ ಚಿತ್ರ ನೀಡುತ್ತೆ, ಆದರೆ ಅತಿ ಅಲ್ಪ ಆಳದವರೆಗೆ ಮಾತ್ರ. ಆದ್ದರಿಂದ ಈ ಪ್ರಕರಣದಲ್ಲಿ ಹಲವು ಆಳಗಳಲ್ಲಿ ಶವಗಳು ಇರಬಹುದಾ ಇಲ್ಲವಾ ಅನ್ನೋದರ ಬಗ್ಗೆ ಯಾವುದೇ ಚಿತ್ರಣ ಇಲ್ಲದ ಹಿನ್ನೆಲೆಯಲ್ಲಿ ವಿವಿಧ ಫ್ರೀಕ್ವೆನ್ಸಿಗಳ ಮಿಶ್ರಣ ಮತ್ತು ವಿಶೇಷ ಆಂಟೆನಾಗಳ ಬಳಕೆ ಅತ್ಯುತ್ತಮ. ನೇತ್ರಾವತಿ ನದಿಯ ಹತ್ತಿರದ ಮಣ್ಣು ಅಲ್ಯೂವಿಯಲ್ ಸೋಯಿಲ್ ಅಂದರೆ ಮರಳು, ಕ್ಲೇ, ಸಿಲ್ಟ್ ಮುಂತಾದ ಮಿಶ್ರಣ. ಮಳೆಗಾಲದಲ್ಲಿ ಭೂಮಿ ತೇವದಿಂದ ತುಂಬಿರುತ್ತೆ. ಕ್ಲೋರೈಟ್, ಕಿಯೋಲಿನೈಟ್ ಮುಂತಾದ ಶಿಲೆಗಳಿದ್ದು ಜಿಪಿಆರ್ ಅಲೆಗಳನ್ನು ಬಲಹೀನಗೊಳಿಸಬಹುದು. ಆದರೂ ದಕ್ಷತೆಯಿಂದ ಮಾಡಲಾದ ಜಿಪಿಆರ್ ಸಮೀಕ್ಷೆ ಈ ತರಹದ ಭೂಮಿಯಲ್ಲಿಯೂ ಯಶಸ್ವಿಯಾಗಬಹುದು. ಜಿಪಿಆರ್ ಉಪಕರಣಗಳ ವೆಚ್ಚ ಬಹಳ ಹೆಚ್ಚಿರೋದೇನಿಲ್ಲ. ಪ್ರಾಥಮಿಕ ಯಂತ್ರ 10 ರಿಂದ 15 ಲಕ್ಷದವರೆಗೆ ಬರುತ್ತೆ. ಉನ್ನತ ಮಟ್ಟದ್ದು 50 ಲಕ್ಷದವರೆಗೆ ಹೋಗಬಹುದು. ಬಾಡಿಗೆ ಪಡೆಯುವಲ್ಲಿ 30,000 ದಿಂದ 1.5 ಲಕ್ಷ ತಿಂಗಳಿಗೆ ತೆಗೆದುಕೊಳ್ಳಬಹುದು. ತರಬೇತಿ ವೆಚ್ಚ 50,000 ದಿಂದ 1 ಲಕ್ಷದವರೆಗೆ ಇದೆ. ಹೀಗಾಗಿ ಸತತ ತೆಗೆಯುವ ವ್ಯಾಯಾಮಕ್ಕಿಂತಲೂ ಜಿಪಿಆರ್ ಕಡಿಮೆ ವೆಚ್ಚದ, ವೇಗದ ಮತ್ತು ಪರಿಣಾಮಕಾರಿ ಯಂತ್ರ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಭಾರತದಲ್ಲಿಯೇ ಈ ತಂತ್ರಜ್ಞಾನ ಲಭ್ಯ ಇದೆ. ಬೆಂಗಳೂರು ಮೂಲದ ಮಿಸ್ಟ್ರಾಲ್ ಸೊಲ್ಯೂಷನ್ಸ್ ಡಿಆರ್ಡಿಒ ಜೊತೆಗೆ ಕೈಜೋಡಿಸಿ ಹ್ಯಾಂಡ್ ಹೆಲ್ಡ್ ಜಿಪಿಆರ್ ಯಂತ್ರವನ್ನ ತಯಾರಿಸಿದೆ. ಐಎಂಎಲ್ ಲಿಮಿಟೆಡ್ ವಿದೇಶಿ ಬ್ರ್ಯಾಂಡ್ಗಳೊಂದಿಗೆ ಜಿಪಿಆರ್ ಯಂತ್ರಗಳನ್ನು ಪೂರೈಸುತ್ತೆ. ಹೈದರಾಬಾದ್, ಗಾಜಿಯಾಬಾದ್, ಚೆನ್ನೈನಲ್ಲೂ ಈ ತರಹದ ಪೂರೈಕೆದಾರರು ಇದ್ದಾರೆ. ಭಾರತವು ಜಿಪಿಆರ್ ಅನ್ನ ಹಲವಾರು ಯಶಸ್ವಿ ಯೋಜನೆಗಳಲ್ಲಿ ಬಳಸಿದೆ. ಉತ್ತರ ಪ್ರದೇಶದ ಅಹಿಚ್ಛತ್ರ, ಕೌಶಾಂಬಿ ಪ್ರದೇಶಗಳಲ್ಲಿ ಜಿಪಿಆರ್ ಬಳಸಿದ ಬಳಿಕ ಅವುಗಳಲ್ಲಿ ಪ್ರಾಚೀನ ವಾಸಸ್ಥಳಗಳು ದೊರೀತಾ ಇದ್ವು. ಆಂಧ್ರಪ್ರದೇಶದ ಓತ್ರಾ ಒಲಪಾಡು ಎಂಬಲ್ಲಿ ಜಿಪಿಆರ್ ಉಪಕರಣದಿಂದ ಶಿಲಾಜಗಳು ಮತ್ತು ಅಸ್ಥಿಪಂಜರಗಳು ಪತ್ತೆಯಾದವು. ಗುಜರಾತ್ ಸೇರಿದ ಹಾಗೆ ಹಲವಾರು ರಾಜ್ಯಗಳಲ್ಲಿ ನದಿಪಥಗಳು, ಶಿಲಾಪದರಗಳ ಪತ್ತೆಗೂ ಇದು ಉಪಯುಕ್ತವಾಗಿದೆ. ಆದರೂ ಧರ್ಮಸ್ಥಳ ಪ್ರಕರಣದಲ್ಲಿ ಜಿಪಿಆರ್ ಬಳಸೋ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಎಸ್ಐಟಿ ಇನ್ನೂ ಪಟ್ಟು ಹಿಡಿದ ನಕ್ಷೆಗಳ ಮೇಲೆ ಅವಲಂಬಿತವಾಗಿದ್ದು ಶ್ರಮದ ಡಿಗ್ಗಿಂಗ್ ಪದ್ಧತಿಗೆ ಹೊಂದಿಕೊಳ್ತಾ ಇದೆ. ಈ ವಿಧಾನ ನಿಧಾನ. ಇನ್ನು ಧರ್ಮಸ್ಥಳ ಪವಿತ್ರ ಸ್ಥಳ ಆಗಿರೋದ್ರಿಂದಾಗಿ ತನಿಖೆ ವಿಜ್ಞಾನಬದ್ಧ, ಶಿಸ್ತಿನಿಂದ ಗೌರವಪೂರ್ವಕವಾಗಿರಬೇಕು. ಜಿಪಿಆರ್ ಇದರೊಂದಿಗೆ ಪೂರಕ. ಇದು ಭೂಮಿಗೆ ಹಾನಿ ಇಲ್ಲದೆ ನಿಜವನ್ನ ಹುಡುಕುವ ಶಕ್ತಿಯನ್ನ ನೀಡುತ್ತೆ. ಸತ್ಯ ಹೊರಬರಲೇಬೇಕು. ಅದಕ್ಕಾಗಿ ಜಿಪಿಆರ್ ಒಂದು ಪ್ರಾಮಾಣಿಕ ಹಾದಿಯಾಗಿದೆ. ಹಾಗಾದ್ರೆ ಜಿಪಿಆರ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಾದ್ರೆ, ಜಿಪಿಆರ್ ವ್ಯವಸ್ಥೆಯು ರೇಡಿಯೋ ತರಂಗಗಳನ್ನ ಭೂಮಿಯೊಳಗೆ ಕಳುಹಿಸುತ್ತೆ. ಆ ತರಂಗಗಳು ಭೂಮಿಯ ಒಳಗಿನ ವಿವಿಧ ವಸ್ತುಗಳು ಅಥವಾ ರಚನೆಗಳಿಂದ ಪ್ರತಿಫಲಿಸಿ ಹಿಂದಿರುಗುವ ಸಮಯ ಮತ್ತು ಶಕ್ತಿಯನ್ನ ದಾಖಲಿಸುತ್ತೆ. ಜಿಪಿಆರ್ ಉಪಕರಣವು ಒಂದು ಆಂಟೆನಾ ಮೂಲಕ ಹೆಚ್ಚಿನ ಆವರ್ತದ ಅಂದ್ರೆ ಹೈ ಫ್ರೀಕ್ವೆನ್ಸಿ ರೇಡಿಯೋ ತರಂಗಗಳನ್ನ ಭೂಮಿಯೊಳಗೆ ಕಳುಹಿಸುತ್ತೆ. ಈ ತರಂಗಗಳು ಭೂಮಿಯ ಒಳಗೆ ಪ್ರಯಾಣಿಸುವಾಗ ಅವು ವಿವಿಧ ವಸ್ತುಗಳು ಮತ್ತು ಪದರಗಳನ್ನು ಎದುರಿಸುತ್ತೆ. ಉದಾಹರಣೆಗೆ ಮಣ್ಣಿನ ಪದರಗಳಲ್ಲಿನ ಬದಲಾವಣೆಗಳು, ಕಲ್ಲು, ನೀರು, ಲೋಹದ ಪೈಪ್ಗಳು, ಕೇಬಲ್ಗಳು, ಕಾಂಕ್ರೀಟ್ಗಳಲ್ಲಿನ ಬಿರುಕುಗಳು, ಪುರಾತನ ವಸ್ತುಗಳನ್ನು ಪತ್ತೆ ಮಾಡುತ್ತೆ. ರೇಡಿಯೋ ತರಂಗಗಳ ಒಂದು ಭಾಗ ಪ್ರತಿಫಲಿಸಿ ಭೂಮಿಯ ಮೇಲ್ಮೈಗೆ ಹಿಂತಿರುಗುತ್ತೆ. ಈ ಪ್ರತಿಫಲಿತ ತರಂಗಗಳು ಜಿಪಿಆರ್ ವ್ಯವಸ್ಥೆಯಲ್ಲಿನ ಇನ್ನೊಂದು ಆಂಟೆನಾವನ್ನ ಸ್ವೀಕರಿಸುತ್ತೆ. ಜಿಪಿಆರ್ ಉಪಕರಣ ಪ್ರತಿಫಲಿತ ತರಂಗಗಳು ಭೂಮಿಯೊಳಗೆ ಹೋಗಿ ಹಿಂತಿರುಗಲು ತೆಗೆದುಕೊಂಡ ಸಮಯವನ್ನ, ಅವುಗಳ ಶಕ್ತಿಯನ್ನು ಅಳೆಯುತ್ತೆ. ಈ ಮಾಹಿತಿಯನ್ನು ಬಳಸಿಕೊಂಡು ಆ ವಸ್ತುವು ಎಷ್ಟು ಆಳದಲ್ಲಿದೆ, ಯಾವ ರೂಪದಲ್ಲಿದೆ ಅಂತ ನಿರ್ಧರಿಸಲಾಗುತ್ತೆ. ಈ ಡೇಟಾವನ್ನ ಕಂಪ್ಯೂಟರ್ಗೆ ವರ್ಗಾಯಿಸಿ ಚಿತ್ರಗಳ ರೂಪದಲ್ಲಿ ಅಂದ್ರೆ ರಡಾರ್ಗ್ರಾಮ್, ಬಿ ಸ್ಕ್ಯಾನ್ ಈ ರೀತಿ ಪ್ರದರ್ಶಿಸಲಾಗುತ್ತೆ. ಈ ಚಿತ್ರಗಳನ್ನು ವಿಶ್ಲೇಷಿಸಿ ಭೂಗತ ರಚನೆಗಳನ್ನು ಗುರುತಿಸಲಾಗುತ್ತೆ.
ಹಾಗಾದ್ರೆ ಜಿಪಿಆರ್ ವ್ಯವಸ್ಥೆಯ ಪ್ರಮುಖ ಘಟಕಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಕಂಟ್ರೋಲ್ ಯೂನಿಟ್. ಇದು ಜಿಪಿಆರ್ ವ್ಯವಸ್ಥೆಯ ಮಿದುಳು ಇದ್ದ ಹಾಗೆ. ಇದು ಸಿಗ್ನಲ್ಗಳನ್ನ ನಿಯಂತ್ರಿಸುತ್ತೆ, ಡೇಟಾವನ್ನ ಸಂಸ್ಕರಿಸುತ್ತೆ, ಫಲಿತಾಂಶವನ್ನ ಪ್ರದರ್ಶಿಸುತ್ತೆ. ಆಂಟಿನಾ, ಇದು ರೇಡಿಯೋ ತರಂಗಗಳನ್ನ ಭೂಮಿಯೊಳಗೆ ಕಳುಹಿಸೋದಕ್ಕೆ ಪ್ರತಿಫಲಿತ ತರಂಗಗಳನ್ನ ಸ್ವೀಕರಿಸಲು ಬಳಸಲಾಗುತ್ತೆ. ವಿವಿಧ ಆಳ ರೆಸೊಲ್ಯೂಷನ್ ಅಗತ್ಯಗಳಿಗೆ ಅನುಗುಣವಾಗಿ ವಿಭಿನ್ನ ಆವರ್ತನದ ಆಂಟಿನಾಗಳು ಲಭ್ಯ ಇದೆ. ವಿದ್ಯುತ್ ಪೂರೈಕೆ, ಜಿಪಿಆರ್ ವ್ಯವಸ್ಥೆಗೆ ವಿದ್ಯುತ್ ಅನ್ನ ಒದಗಿಸುತ್ತೆ. ಡೇಟಾ ಸಂಗ್ರಹಣೆ, ಪ್ರದರ್ಶನದ ವ್ಯವಸ್ಥೆ ನಾವು ನೋಡ್ತಾ ಹೋಗೋದಾದ್ರೆ ಸಂಗ್ರಹಿಸಿದ ಡೇಟಾವನ್ನ ಸಂಗ್ರಹಿಸೋದಕ್ಕೆ ನೈಜ ಸಮಯದಲ್ಲಿ ಫಲಿತಾಂಶಗಳನ್ನ ಪ್ರದರ್ಶಿಸಲು ಬಳಸಲಾಗುತ್ತೆ. ಸ್ಥಾನೀಕರಣ ವ್ಯವಸ್ಥೆ, ಪೊಸಿಷನಿಂಗ್ ಸಿಸ್ಟಮ್, ಜಿಪಿಎಸ್ ಸಮೀಕ್ಷೆಯನ್ನ ಜಿಪಿಎಸ್ ಅಥವಾ ಇತರ ಸ್ಥಾನೀಕರಣ ತಂತ್ರಜ್ಞಾನಗಳೊಂದಿಗೆ ಸಂಯೋಜಿಸಿ ಭೂಗತ ವೈಶಿಷ್ಟ್ಯಗಳ ನಿಖರವಾದ ಸ್ಥಳಗಳನ್ನ ನಕ್ಷೆ ಮಾಡಲು ಸಹಾಯ ಮಾಡುತ್ತೆ. ಲೋಹ ಮತ್ತು ಲೋಹವಲ್ಲದ ವಸ್ತುಗಳನ್ನ ಪತ್ತೆ ಹಚ್ಚುವ ಸಾಮರ್ಥ್ಯವನ್ನ ಹೊಂದಿದೆ. ಭೂಮಿಯನ್ನ ಅಗೆಯದೆಯೇ ಹಾನಿಗೊಳಪಡಿಸದೆ ಭೂಗತ ಅಧ್ಯಯನ ಮಾಡಲು ಸಹಾಯ ಮಾಡುತ್ತೆ. ಜಿಪಿಆರ್ ತರಂಗಗಳು ತೂರಿಕೊಳ್ಳುವ ಆಳವು ಮಣ್ಣಿನ ಪ್ರಕಾರ, ನೀರಿನ ಅಂಶ, ಬಳಸುವ ಆಂಟಿನಾ ಆವರ್ತನವನ್ನ ಅವಲಂಬಿಸಿರುತ್ತೆ. ಜೇಡಿ ಮಣ್ಣು, ಉಪ್ಪು ನೀರು ತರಂಗಗಳನ್ನ ಹೀರಿಕೊಳ್ಳುವುದರಿಂದ ಆಳವಾದ ತೂರಿಕೊಳ್ಳುವಿಕೆಗೆ ಅಡ್ಡಿಯಾಗುತ್ತೆ. ಹೆಚ್ಚಿನ ಆವರ್ತನದ ಆಂಟಿನಾಗಳು ಕಡಿಮೆ ಆಳದಲ್ಲಿ ಉತ್ತಮ ರೆಸೊಲ್ಯೂಷನ್ ನೀಡುತ್ತೆ. ಆದರೆ ಕಡಿಮೆ ಆವರ್ತನದ ಆಂಟಿನಾಗಳು ಹೆಚ್ಚು ಆಳಕ್ಕೆ ತೂರಿಕೊಳ್ತವೆ, ಕಡಿಮೆ ರೆಸೊಲ್ಯೂಷನ್ ಅನ್ನ ಹೊಂದಿರುತ್ತೆ. ಹಾಗಾಗಿ ಧರ್ಮಸ್ಥಳ ಪ್ರಕರಣದಲ್ಲಿ ಉತ್ಖನನಕ್ಕೆ ಬಳಸ್ತಾ ಇರುವ ಮಾರ್ಗಕ್ಕೂ ಜಿಪಿಆರ್ ಉಪಕರಣದ ಅಳವಡಿಕೆಗೂ ವ್ಯತ್ಯಾಸ ಅರ್ಥವಾಗಲಿದೆ.